ಜಿಎಸ್ಟಿ ಸರಳೀಕರಣ ಅನ್ನೋದು ದೊಡ್ಡ ಬಂಪರ್ ಅಲ್ಲ, ಕೊಡುಗೇನೂ ಅಲ್ಲ. ಕೆಲವು ವಿಚಾರದಲ್ಲಿ ಜಿಎಸ್ಟಿ ಕಡಿಮೆ ಆಗಿದೆ. ಮೊದಲು ಇವರು ಜಿಎಸ್ಟಿ ಹಾಕಿದ್ದೇ ತಪ್ಪು, ಈಗ ಅದನ್ನ ತೆಗೆದಿದ್ದೇವೆ ಅನ್ನೋದು ಹಾಸ್ಯಾಸ್ಪದ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ಲೇವಡಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜಿಎಸ್ಟಿ ಹಣವನ್ನೇ ಇವರು ನೀಡಿಲ್ಲ, ಅವರು ಏನೇನೋ ಮಾಡ್ತಾರೆ, ಬಿಂಬಿಸ್ತಾರೆ, ಧರ್ಮ ಇಟ್ಕೊಂಡು ಪ್ರಸ್ತಾಪ ಮಾಡ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ಏನೂ ಮಾಡಲ್ಲ, ಒಂದೇ ಒಂದು ಡ್ಯಾಮ್ ಕೂಡ ಕಟ್ಟಿಲ್ಲ ಅಂತ ಕಿಡಿಕಾರಿದ್ರು. ದಸರಾದ ಉದ್ಘಾಟಕರಾಗಿ ಆಯ್ಕೆಯಾಗಿರುವ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ವಿರುದ್ಧ ಯತ್ನಾಳ್ ಗರಂ ಆಗಿದ್ದಾರೆ. ದಸರಾದಲ್ಲಿ ಬಾನು ಮುಷ್ತಾಕ್ ಅವರಿಗೇನು ಕೆಲಸ? ಅವರು ಹಿಂದೂನ, ಸನಾತನ ಧರ್ಮ ಒಪ್ಕೊಂಡಿರೋರ ಅಥವಾ ಅವರು ಎಕ್ಸ್ ಮುಸ್ಲಿಮಾ ಅಂತ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅಲ್ಲದೆ ಸ್ವಯಂ ಪ್ರೇರಣೆಯಿಂದ ಬಾನು ಮುಷ್ತಾಕ್ ದಸರಾ ಅಧ್ಯಕ್ಷತೆ ಬಿಟ್ಟು ಕೊಡ್ಲಿ ಅಂತ ಆಗ್ರಹಿಸಿದ್ರು. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ರನ್ನ ನಾಯಿಗೆ ಹೋಲಿಸಿದ್ದ ಶಾಸಕ ಬಿಪಿ ಹರೀಶ್ ವಿರುದ್ಧ ದಾವಣಗೆರೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ದಲಿತ ವಿಮೋಚನಾ ಸೇನೆ ಕಾರ್ಯಕರ್ತರು ದಾವಣಗೆರೆ ಉಪ ವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಸಕ ಬಿಪಿ ಹರೀಶ್ ಕೂಡಲೇ ಎಸ್ಪಿ ಉಮಾ ಪ್ರಶಾಂತ್ ಬಳಿ ಕ್ಷಮೆಯಾಚಿಸಬೇಕು, ಮಹಿಳಾ ಆಯೋಗ ಬಿಪಿ ಹರೀಶ್ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಬಿಪಿ ಹರೀಶ್ ರವರ ಶಾಸಕ ಸ್ಥಾನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ, ಬೇಕಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಎಂದಿದ್ದ ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಯಾರು ಹೇಳಿದ್ದು, ಯಾವನ್ ಹೇಳಿದ್ದಾನೋ ಅವನೇ ಕೇಳ್ರಿ, ಹೇಳಿದವನಿಗೆ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಕಿಡಿಕಾರಿದ್ರು. ಚಿತ್ರದುರ್ಗದಲ್ಲಿ ಬೆಸ್ಕಾಂ ಇಇ ತಿಮ್ಮರಾಯಪ್ಪಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ವಿದ್ಯುತ್ ಗುತ್ತಿಗೆದಾರ ಸಂಜಯ್ ಬಳಿ ಲಂಚ ಸ್ವೀಕರಿಸುವ ವೇಳೆ ತಿಮ್ಮರಾಯಪ್ಪ ಲೋಕ ಬಲೆಗೆ ಬಿದ್ದಿದ್ದಾರೆ. ವರ್ಕ್ ಆರ್ಡರ್ ನೀಡಲು 3.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇಇ ತಿಮ್ಮರಾಯಪ್ಪ 35 ಲಕ್ಷದ ವರ್ಕ್ ಆರ್ಡರ್ ನೀಡಲು ಶೇಕಡಾ 10ರಷ್ಟು ಲಂಚ ಸ್ವೀಕರಿಸುತ್ತಿದ್ರು. ಗುತ್ತಿಗೆದಾರ ಸಂಜಯ್ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್, ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ದಾಳಿ ನಡೆಸಿ ಭ್ರಷ್ಟ ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸೌಜನ್ಯ ಕೇಸ್ ಆರೋಪ ಹೊತ್ತಿದ್ದ ಉದಯ್ ಜೈನ್ ಎಸ್ಐಟಿ ವಿಚಾರಣೆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ನಿನ್ನೆ ಸಂಜೆ 5 ಗಂಟೆವರೆಗೆ ವಿಚಾರಣೆ ಮಾಡಿದ್ರು. ಸೌಜನ್ಯ ವಿಚಾರವಾಗಿ ಯಾವುದೇ ಪ್ರಶ್ನೆ ಕೇಳಿಲ್ಲ. ಚೆನ್ನಯ್ಯನ ಬಗ್ಗೆ ಪ್ರಶ್ನೆ ಕೇಳಿದ್ರು. ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬ ಎಲ್ಲಾ ವಿಚಾರದ ಬಗ್ಗೆ ಕೇಳಿದ್ರು. ಧರ್ಮಸ್ಥಳ ಸುತ್ತಮುತ್ತ ಹೆಣಗಳ ಹೂತಿರೋ ಬಗ್ಗೆ ಕೇಳಿದ್ರು. ಆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದೆ. ನಾನು ಆಟೋ ಚಾಲಕ ಆದ ಕಾರಣ ನೇತ್ರಾವತಿ ನದಿ ಬಳಿ ಚೆನ್ನಯ್ಯನನ್ನ ನೋಡಿದ್ದೇನೆ. ಚೆನ್ನಯ್ಯ ಹಾಗೂ ಅವನ ಪತ್ನಿ ಕೂಡ ಪರಿಚಯ ಇತ್ತು. ನಾನು ನೋಡಿ ಅಷ್ಟೇ ಪರಿಚಯ ಇತ್ತು ಅಂತ ಹೇಳಿದ್ದೇನೆ. ನಿನ್ನೆ 1 ಗಂಟೆ ಅಷ್ಟೇ ನನ್ನ ವಿಚಾರಣೆ ನಡೆದಿದೆ. ಬೇರೆ ತುಂಬಾ ಜನರ ವಿಚಾರಣೆ ಆಗಿದೆ. ನಾನು ಸ್ಥಳೀಯನಾದ ಕಾರಣ ಕರೆದಿರಬಹುದು. ಸೌಜನ್ಯ ಪ್ರಕರಣದ ಯಾವುದೇ ಪ್ರಶ್ನೆ ನನಗೆ ಕೇಳಿಲ್ಲ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.